ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಲ್ಲಿಗೆ ಹೊರಟು ನಿಂತದ್ದು ಗೊತ್ತುಂಟ, ಒಂದು ಮದುವೆ ಕಾರ್ಯಕ್ರಮ ಉಂಟು ನನ್ನ ಅಕ್ಕನ ಪೈಕಿಯವರದು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಗೊತ್ತಿಲ್ಲ, ಒಂದು ವೇಳೆ ಆದರೆ ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೇನೆ. ಅದೇ ಆಗದಂತೆ. ಈ ಫಂಕ್ಷನ್ ಸಮಯದಲ್ಲಿ ಉಂಟಲ್ವಾ, ಸೆಕೆ ಕೂಡ ಒಟ್ಟೊಟ್ಟಿಗೆ ಬಂದಿದೆ. ಈಗಲೇ ಮೈಯೆಲ್ಲ ಬೆವರ್ತಾ ಉಂಟು. ಇನ್ನು ಸಂಜೆ ಬರುವ ಸಮಯಕ್ಕೆ ಉಂಟಲ್ವ ಹೇಗಾಗ್ತದೆ ದೇವರಿಗೆ ಗೊತ್ತಾ. ಒಳ್ಳೆ ಬಿಸಿಲು ಕೂಡ ಉಂಟು. ನನಗೆ ಕಾರ್ಯಕ್ರಮದಲ್ಲಿ ತುಂಬ ವಿಡಿಯೋ ಕ್ಲಿಪ್ಪಿಂಗ್ ತೆಗಿಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ತುಂಬ ಜನ ಪರಿಚಯದವರಿದ್ದರು, ಹಾಗೆ ಎಲ್ಲರ ಹತ್ರ ಮಾತಾಡಿಸ್ತಾ ಇದ್ದೆವು. ಅದರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ತುಂಬ ಜನ ಫಾಲೋವರ್ಸ್ ನನ್ನ ಹತ್ರ ಬಂದು ಮಾತಾಡಿಸಿದ್ರು, ನನ್ನ ವಿಡಿಯೋದ ಬಗ್ಗೆ ತುಂಬ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ಅವರಾಗೆ ನನ್ನ ಹತ್ರ ಬಂದು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಹಂಚಿಕೊಳ್ಳುವ ಮಾಹಿತಿ ವಿಡಿಯೋಗಳ ಬಗ್ಗೆ ತುಂಬ ಖುಷಿ ಆಗ್ತದೆ ಅಂತೆಲ್ಲ ಹೇಳಿದರು. ಹಾಗೆ ನನಗೆ ಜಾಸ್ತಿ ಅಂತ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಊಟ ಎಲ್ಲ ಮಾಡಿ ಮತ್ತೆ ನಾವು ಮನೆಗೆ ಹೊರಟ್ವಿ. ಇದು ರಾತ್ರಿಯ ವಿಡಿಯೋ ಆಯಿತಾ. ನಾನು ಮತ್ತೆ ಮನೆಗೆ ತಲುಪಿದ ನಂತರ ಎಂಥ ವಿಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಹೇಗೂ ಫಂಕ್ಷನ್ ಮುಗಿಸಿ ಬಂದಾದ್ಮೇಲೆ ಗೊತ್ತಿರ್ತದಲ್ಲ ನಮ್ಮ ಸನ್ನಿವೇಶ ಹೇಗಿರುತ್ತದೆ ಅಂತ. ನೋಡಿ, ರಾತ್ರಿ ನಮ್ಮ ಮನೆಗೆ ತುಂಬ ನೆಲಹಾತೆಗಳು ಬಂದಿದ್ವು. ಇದು ಗೆದ್ದಲು ಹುಳ ಪ್ರೌಢಾವಸ್ಥೆಗೆ ಬಂದಾದ ನಂತರ ರೆಕ್ಕೆ ಬಂದು ಹಾರುವಂಥದ್ದು. ಈ ಹುಳಗಳು ಹಾರ್ತಾ ಇದ್ರೆ ಆ ದಿನ ಮಳೆ ಬರ್ತದೆ ಅಂತ ಒಂದು ಪ್ರತೀತಿ ನಮ್ಮ ಕಡೆ. ಆದರೆ ಇದರ ಉಪಟಳ ಉಂಟಲ್ಲ, ತುಂಬ ಇದು ಕಿವಿಗೆಲ್ಲ ಹೋದರೆ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿದರೆ, ಹಾಗಾಗಿಲ್ವಾ ಈ ಹುಳಗಳೆಲ್ಲ ಬಂದ ತಕ್ಷಣ ನಾವು ಈ ರೀತಿ ಬಟ್ಟಲಲ್ಲಿ ಸ್ವಲ್ಪ ನೀರು ಹಾಕಿ ಅದರ ಕೆಳಗಡೆ ಇಟ್ಟು ಬಿಡುವಂಥದ್ದು. ಅದು ಸುತ್ತಿ 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 ಆ ಬಟ್ಟಲಿನ ನೀರಲ್ಲಿ ಬಂದು ಸಾಯ್ತದೆ. ನಮ್ಮ ಕಡೆ ಎಲ್ಲ ಹೀಗೆ ಹಲವಾರು ಕ್ರಮಗಳನ್ನು ನಾವು ತಕ್ಕೊಳ್ತೇವೆ ಈ ರೀತಿ ಈ ಹುಳದಿಂದ ಪರಿಹಾರ ಪಡಿಲಿಕ್ಕೋಸ್ಕರ. ನಿಮ್ಮ ಕಡೆ ಎಲ್ಲ ಈ ಹುಳ ಉಂಟಾ, ಅಥವಾ ನೀವು ಇದಕ್ಕೆ ಎಂತ ಪರಿಹಾರ ತಕ್ಕೊಳ್ತೀರಿ ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದು ನಾವು ರಾತ್ರಿ ನಮ್ಮ ಮನೆಯ ಮೇಲೆ ಮಾರ್ಗದ ಹತ್ರ ಒಂದ್ಸಲ ಹೋದದ್ದಾಯ್ತಾ. ನಾಯಿಗಳೆಲ್ಲ ಜೋರು ಬೊಗಳ್ತಾ ಇತ್ತು, ಎಂತಾದ್ರೂ ಹಂದಿ ಎಂತಾದ್ರೂ ಬಂದಿದ ಅಂತ ನೋಡ್ಲಿಕ್ಕೆ ಹೋದದ್ದು. ನಮ್ಮ ಕಣ್ಣಿಗೆ ಎಂತ ಕಾಣ್ಲಿಲ್ಲ, ಆದ್ರೆ ಮೇಲೆ ಗುಡ್ಡದಲ್ಲಿ ತರಗೆಲೆ ಶಬ್ದ ಆಗ್ತಾ ಇತ್ತು. ಅಂದ್ರೆ ಅಲ್ಲಿ ಹೋಗ್ತಾ ಇದ್ದಿರಬಹುದು ಬಹುಶಃ. ಇದು ಮರುದಿನದ ವ್ಲಾಗ್ ಆಯಿತಾ. ನಾನು ಮೊದಲಿನ ವಿಡಿಯೋದಲ್ಲೇ ಹೇಳಿದ ಹಾಗೆ ನಮ್ಮ ಮನೆಯ ಹಂಚಿನ ರಿಪೇರಿ ಕೆಲಸ ಆಗ್ತಾ ಉಂಟು. ಕೆಲಸದವರು ಬೆಳಿಗ್ಗೆ ಬಂದಿದ್ದರು, ನನಗೆ ಕೂಡ ವರ್ಕ್ ಇತ್ತು, ಹಾಗಾಗಿ ನಾನು ಒಳಗಿನಲ್ಲೇ ವಿಡಿಯೋ ಮಾಡ್ತಾ ಇರುವಂಥದ್ದು. ಹೊರಗೆ ಹೋಗಿ ಎಲ್ಲ ನನಗೆ ಮಾಡುವಷ್ಟು ಸಮಯಾವಕಾಶ ಸಿಕ್ಕಿರಲಿಲ್ಲ. ಎಲ್ಲ ಹಂಚನ್ನು ತೆಗೆದಿಡ್ತಾ ಇದ್ದಾರೆ, ನಿಮಗೆ ಕಾಣ್ತಾ ಇರಬಹುದು. 3-4 ಜನ ಇದ್ದಾರೆ, ಹಾಗೆ ಒಟ್ಟು 5 ಜನ ಬಂದಿದ್ದರು ಕೆಲಸಕ್ಕೆ. ಸುಮಾರು ಒಂದು 10-12 ವರ್ಷಗಳ ಹಿಂದೆ ಮಾಡಿದಂತಹ ಹಂಚಿನ ಕೆಲಸ ಉಂಟಲ್ವ, ಇಲ್ಲಿವರೆಗೆ ಗಟ್ಟಿಯಾಗಿತ್ತು. ಈ ವರ್ಷ ಸ್ವಲ್ಪ ಅಲ್ಲಲ್ಲಿ ಹಾಳಾಗ್ತಾ ಬಂದ ಕಾರಣ ಹೊಸದಾಗಿ ರಿಪೇರಿ ಮಾಡಿಸುವ ಅಂತ ಹೇಳಿ ನಾವು ಯೋಚನೆ ಮಾಡಿರುವಂಥದ್ದು. ನಮ್ಮದು ಹಳೆಯ ಕಾಲದ ಹಂಚಿನ ಮನೆ, ಜೊತೆಗೆ ಕಾಡಿನ ಪ್ರದೇಶ. ಹಾಗಿರುವಾಗ ಉಂಟಲ್ವ, ಈ ಬೇಸಿಗೆಯಲ್ಲಿ ಕೂಡ ತುಂಬ ತಂಪಾಗಿರ್ತದೆ ನಮ್ಮ ಮನೆಯ ಒಳಗೆ. ಈಗ ಒಂದಷ್ಟು ವರ್ಷಗಳಿಂದ ಎಲ್ಲರೂ ಹೊಸ ಮನೆ ಕಟ್ಟುವ ಭರದಲ್ಲಿ ಉಂಟಲ್ವಾ, ಹಂಚಿನ ಮನೆ, ಮಣ್ಣಿನ ಗೋಡೆ ಎಲ್ಲ ನಶಿಸಿ ಹೋಗ್ತಾ ಇತ್ತು. ಆದರೆ ಈಗ ಎಂತಾಗಿದೆ ಅಂತ ಹೇಳಿದರೆ, ಈ ಒಂದು ಬೇಸಿಗೆಯ ಪ್ರಭಾವದಿಂದಲೋ ಅಥವಾ ಹಳೆಯ ಟ್ರೆಂಡನ್ನು ಪುನರಾವರ್ತಿಸುವ ನಿಟ್ಟಿನಲ್ಲೋ ಒಟ್ಟಾರೆ ಮತ್ತೆ ಈಗ ಹಂಚಿನ ಮನೆಯತ್ತ ಜನರು ಮಾರು ಹೋಗ್ತಾ ಇದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಯಾವುದೋ ಒಂದು ಯೂಟ್ಯೂಬ್ ಚಾನೆಲಲ್ಲಿ ಕೂಡ ಅಷ್ಟೇ ಒಂದ್ಸಲ ನೋಡಿದ್ದೆ ನಾನು, ಮಣ್ಣಿನ ಇಟ್ಟಿಗೆಯಿಂದ ಮಾಡಿದಂತಹ ಮನೆಗಳು ಈಗ ಟ್ರೆಂಡಿಂಗ್ ಆಗ್ತಾ ಉಂಟು ನಮ್ಮ ಊರಲ್ಲಿ ಅಂತ. ಮತ್ತೆ ಕೆಲವರಿರ್ತಾರೆ, ಎಂತ ಅಂತ ಹೇಳಿದರೆ, ಎಲ್ಲರಿಗೆ ಹೊಸ ಮನೆ ಆಯಿತು, ನಿಮಗೆ ಯಾವಾಗ ಹೊಸ ಮನೆ ಅಂತ ಎಲ್ಲ ಕೇಳಿ ಕೊಂಕು ಮಾತಾಡ್ತಾರಲ್ಲ, ಅವರಿಗೆ ಎಂತ ಗೊತ್ತುಂಟು ಇಂತಹ ಹಂಚಿನ ಮನೆಯಲ್ಲಿರುವಂತಹ ಸುಖ ಅಲ್ವಾ. ನಾವು ಎಂಥದ್ದೇ ಮನೆಯಲ್ಲಿರಲಿ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿದಂತಹ ಮನೆ ಆಗಿರಬಹುದು ಅಥವಾ ಪುಟ್ಟ ಹಂಚಿನ ಮನೆ ಕೂಡ ಆಗಿರಬಹುದು, ಆ ಮನೆಯಲ್ಲಿಲ್ವಾ ನೆಮ್ಮದಿ ಅಂತ ಹೇಳೋದೊಂದಿದ್ರೆ ಬೇರೆ ಎಂತ ಬೇಕು ಜೀವನದಲ್ಲಿ ಅಲ್ವಾ. ಇಲ್ಲಿ ನೋಡಿ ಅಂತೆ ಚಂಪಿ ಹೇಗೆ ಓಡಾಡ್ತಾ ಉಂಟು ಅಂತ. ಇದೆಂತ ಗೊತ್ತುಂಟಾ, ಹಂಚು ಎಲ್ಲ ತೆಗೆಯುವಾಗ ಅಲ್ಲಿ ಹಟ್ಟಿಯ ಮೇಲೆ ಇದ್ದ ಶೀಟ್ ಮತ್ತೆ ಹಂಚು ಎಲ್ಲ ದನಗಳ ಮೇಲೆ ಬಿದ್ದು ತೊಂದರೆ ಆಗೋದು ಬೇಡ ಅಂತ ಕೆಲಸದವರು ಅದನ್ನು ಹೊರಗೆ ಕಟ್ಟಲಿಕ್ಕೆ ಹೇಳಿದ್ದು. ಚಂಪಿಯ ತಾಯಿಯನ್ನು ಕಟ್ಟಿದ ನಂತರ ಚಂಪಿಯನ್ನು ಕೂಡ ಅಪ್ಪ ಒಂದು ಮರಕ್ಕೆ ಕಟ್ಟಿದ್ರು. ಅದಕ್ಕೆ ಪ್ರತಿ ಸಲ ಹಟ್ಟಿಯಿಂದ ಬಿಟ್ಟ ಕೂಡಲೇ ಎಲ್ಲ ಕಡೆ ಓಡಾಡಬೇಕು. ಹಾಗೆ ಇವತ್ತು ಕೂಡ ಅಲ್ಲೆಲ್ಲ ಕುಣಿದಾಡ್ತಾ ಇರುವಾಗ ಹಗ್ಗ ತುಂಡಾಗಿ ಅದು ಬೇರೆಯವರ ಜಾಗಕ್ಕೆ ಹೋಯ್ತು. ಅಲ್ಲಿ ನಮ್ಮ ಮನೆಯಿಂದ ಆಚೆ ಕಾಣ್ತಾ ಇರೋದು ಬೇರೆಯವರ ಜಾಗ ಆಯ್ತಾ. ಅಪ್ಪ ಮತ್ತೆ ಅದನ್ನು ಬೆನ್ನಟ್ಟಿ ಎಲ್ಲ ಹೋಗ್ಲಿಲ್ಲ ಕರ್ಕೊಂಡು ಬರ್ಲಿಕ್ಕೆ ಅಂತ. ಅಪ್ಪನಿಗೆ ಗೊತ್ತಿತ್ತು ಅದು ಈಗ ತಿರುಗಿ ನಮ್ಮ ಹಟ್ಟಿಗೆ ಅಥವಾ ನಮ್ಮ ಜಾಗಕ್ಕೆ ಬರ್ತದೆ ಅಂತ. ಸ್ವಲ್ಪ ಹೊತ್ತಾಗುವಾಗ ನೋಡಿದ್ರೆ ತಿರುಗಿ ನಮ್ಮ ಮನೆಗೆ ಓಡಿಕೊಂಡು ಬಂದಿದೆ ನೋಡಿ ಅಂತೆ. ಅಪ್ಪ ಹೇಳುದು, ಅವುಗಳು ಹಾಗೆ ಎಲ್ಲ ತಪ್ಪಿಸಿ ಓಡಿದ್ರೆ ನಾವು ಅದನ್ನು
ಅವುಗಳನ್ನು ಹಿಡಿಲಿಕ್ಕೆ ಹೋದ್ರೆ ಅವುಗಳು ಮತ್ತೆ ಕೂಡ ಮುಂದೆ ಮುಂದೆ ಹೋಗುದು. ನಾವು ಒಂದು ವೇಳೆ ಹೋಗದೇ ಇದ್ರೆ ಅವುಗಳಿಗೂ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಬರದೆ ಅವುಗಳು ತಿರುಗಿ ಬರ್ತದೆ ಅಂತ. ಇವತ್ತು ಹಾಗೆ ಆಯ್ತು ಕೂಡ. ಸಂಜೆ ಆಗುವಷ್ಟರಲ್ಲಿ ನಮ್ಮ ಮನೆ ಹೇಗೆ ಆಯ್ತಂತ ನೋಡಿ ಅಂತೆ. ಒಂದು ಶಾಲೆಯ ಹಾಗೆ ಕಾಣ್ತಾ ಉಂಟು ನನಗೆ, ಬೇರೆ ಕಾಣ್ತಾ ಉಂಟು, ನಮ್ಮ ಮನೆಯೇ ಅಲ್ಲ ಅಂತ ಹೇಳುವ ಹಾಗೆ. ನೋಡಿ ಅಂತೆ ನಮ್ಮ ಮನೆ ಹೇಗೆ ಆಗಿದೆ ಅಂತ. ನನಗೆ ಒಂಥರ ಬೇರೆ ಕಾಣ್ತದೆ ಆಯ್ತಾ, ನಮ್ಮ ಮನೆ ಅಲ್ಲ ಅಂತ ಹೇಳುವ ಹಾಗೆ. ಹೇಗೆ ಉಂಟು ನೋಡಿ, ಎಲ್ಲ ತೆಗ್ದ್ರು ಇದನ್ನು, ಹಂಚು ಮತ್ತೆ ರೀಪು ಪಕಾಸ್ ಅಂತೆಲ್ಲ ಎಂತ ಹೇಳ್ತೇವಲ್ಲ ಎಲ್ಲ ಕೂಡ ತೆಗ್ದದ್ದನ್ನು ನೋಡಿ ಇಲ್ಲಿ ಹಾಕಿದ್ದಾರೆ. ಎಲ್ಲ ಕುಂಬು ಕುಂಬು ಅಂತ ಹೇಳ್ತಾರಲ್ಲ, ಹಾಳಾಗಿ ಹೋಗಿದೆ. ಹಾಗಾಗಿ ಈ ವರ್ಷ ತೆಗೆಯದಿದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಈ ಸಲ ರಿಪೇರಿ ಮಾಡಿಸ್ತಾ ಇರುವಂತದ್ದು. ನೋಡಿ ನಾನು ನಮ್ಮ ಅಟ್ಟದ ಮೇಲೆ ಹತ್ತಿದ್ದೇನಾಯ್ತಾ. ಇದು ನಮ್ಮ ಅಟ್ಟದ ಗೋಡೆ, ಮಣ್ಣಿನ ಗೋಡೆ. ಎಷ್ಟು ವರ್ಷ ಹಳೆಯದಂತ ಹೇಳಿದ್ರೆ ಈಗೆಲ್ಲ ಕಪ್ಪು ಕಪ್ಪಾಗಿದೆ, ಎಂತ ಇಲ್ಲ ನೋಡಿ. ಇಲ್ಲೆಲ್ಲ ಕಿಟಕಿ ಎಲ್ಲ ಇತ್ತು, ಅದನ್ನೆಲ್ಲ ಮುಚ್ಚಿದ್ದಾರೆ. ಇಲ್ಲಿ ನಾವೀಗ ಕೇವಲ ಸ್ಟೋರ್ ರೂಮ್ ಆಗಿ ನಾವು ಅಟ್ಟವನ್ನು ಉಪಯೋಗಿಸುವಂಥದ್ದು. ಇಲ್ಲಿ ಯಾವುದೇ ರೂಮ್ ಎಂತ ಕೂಡ ಇಲ್ಲ ಆಯ್ತಾ. ಇಲ್ಲಿಂದ ನಾನು ಹೊರಗಡೆ ವ್ಯೂಸ್ ತೋರಿಸ್ತೇನೆ ಹೇಗೆ ಕಾಣ್ತದೆ ಅಂತ. ಹೇಳುವಂಥ ವ್ಯೂಸ್ ಎಂತ ಇಲ್ಲ, ಯಾಕಂತ ಹೇಳಿದ್ರೆ ಸುತ್ತಮುತ್ತ ಕಾಡು ಇರುದಲ್ವಾ. ನೋಡಿ ಅಲ್ಲಿ ಎಲ್ಲ ನಾನು ಹೆಚ್ಚಾಗಿ ವ್ಲಾಗ್ ಮಾಡ್ತಾ ಇರ್ತೇನೆ ಹೋಗಿ. ಅಂಬಟೆ ಮರ ಎಲ್ಲ ಇರುದಲ್ಲಿಯೇ. ಹಾಗೆ ಅಲ್ಲಿಂದ ಮತ್ತೆ ಹೀಗೆ ನೋಡಿದ್ರೆ ಇದೆಲ್ಲ ನೋಡಿ ಫುಲ್ ನಿಮಗೆ ಕಾಣ್ತಾ ಇರ್ಬೋದು ಕಾಡು. ಇಲ್ಲಿ ಮೇಲೆಲ್ಲ ಕಾಡಾಯ್ತಾ, ಇಲ್ಲಿಂದ ಮೇಲೆ ಯಾರ್ದು ಕೂಡ ಮನೆ ಇಲ್ಲ. ಅಟ್ಟದಲ್ಲಿ ಎಂತ ಸಿಕ್ಕಿತ್ತು ನೋಡಿ ಅಂತೆ, ನನ್ನ ಅಕ್ಕನ ಶಾಲೆಗೆ ಹೋಗ್ತಾ ಇರುವ ಸಮಯದ ಫೋಟೋ ಆಯ್ತಾ. ಎಷ್ಟು ಕುಂಬಾಗಿ ಹೋಗಿದೆ ಅಂತ ಹೇಳಿದ್ರೆ, ಎಲ್ಲ ಗೆದ್ದಲು ತಿಂದು ಹೋಗಿದೆ. ಮೇಲಿನಿಂದ ಕೆಳಗೆ ಕಾಣ್ತಾ ಇರ್ಬೋದು, ಎಲ್ಲ ಹಂಚನ್ನು ಸಾಲಾಗಿ ಇಟ್ಟಿದ್ದಾರೆ ಅಲ್ಲಿ. ಇದು ನನ್ನ ರೆಕಾರ್ಡ್ ಪುಸ್ತಕ ಆಯ್ತಾ, ಬಹುಶಃ ಡಿಗ್ರಿದ್ದಿರ್ಬೇಕು. ಹೇಗಾಗಿದೆ ನೋಡಿ ಅಂತೆ. ನಾನು ಚಿತ್ರ ಬಿಡಿಸಿದ್ದು ಸಾಲಿಲ್ಲ ಅಂತ ಗೆದ್ದಲುಗಳು ಚಿತ್ರ ಬಿಡಿಸಿದೆ. ಇದು ನೋಡಿ ಅಂತೆ, ತುಂಬಾ ಹಳೇ ಟ್ರಂಕ್ ಆಯ್ತಾ. ಮೊದ್ಲೆಲ್ಲ ಸೂಟ್ ಕೇಸ್ ಎಲ್ಲ ಎಂತ ಇರ್ಲಿಲ್ಲ, ಇದೇ ಟ್ರಂಕ್ ನೋಡಿ, ಬಟ್ಟೆ ಬರೆ ಎಲ್ಲ ತೆಕೊಂಡು ಹೋಗ್ಲಿಕ್ಕಿದ್ದದ್ದು. ನೋಡಿ ಅಂತೆ ನಂಗೆ ಅಟ್ಟದಲ್ಲಿ ನನ್ನ ಹಳೇ ಫ್ರಾಕ್ ಸಿಕ್ಕಿತ್ತಾಯ್ತಾ. ತುಂಬಾ ಮಣ್ಣು ಮಣ್ಣೆಲ್ಲ ಉಂಟಾದ್ರೆ ಖುಷಿ ಆಗ್ತದೆ, ಎಷ್ಟು ಸಣ್ಣ ಸಣ್ಣ ಫ್ರಾಕ್ ಅಂತ. ಇದು ನನಗೆ ನನ್ನ ದೊಡ್ಡಪ್ಪ ಹೊಲಿದು ಕೊಟ್ಟ ಫ್ರಾಕ್ ಆಯ್ತಾ. ನಮಗೆ ತುಂಬಾ ಬಟ್ಟೆ ಎಲ್ಲ ಹೊಲಿದು ಕೊಡ್ತಾ ಇದ್ರು ಅವರು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ಒಂದು ವಿಭಿನ್ನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಜೊತೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.